ಹೆಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ ಚರಣ್. ಇದು ನನ್ನ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಾನು ಫಸ್ಟ್ ಟೈಮ್ ವಿತೌಟ್ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಮೈಕ್ ನಲ್ಲೇ ಮಾತಾಡ್ತಾ ಇದ್ದೀನಿ. ಐ ಹೋಪ್ ಏನು ಡಿಸ್ಟರ್ಬೆನ್ಸ್ ಇಲ್ಲ. ಸೊ ದಿಸ್ ಇಸ್ ಅಬೌಟ್ ಮೈ ಬ್ಯಾಗ್ ಕಲೆಕ್ಷನ್. ಹ್ಯಾಂಡ್ ಬ್ಯಾಗ್ಸ್ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಅದು ಫಾರ್ ಅಸ್ ಲೇಡೀಸ್, ವಿ ಲವ್ ಹ್ಯಾಂಡ್ ಬ್ಯಾಗ್ಸ್. ಅಂಡ್ ನಂದು ಫಸ್ಟ್ ಡಿಸೈನರ್ ಬ್ಯಾಗ್ ಅಂತ ನಾನ್ ತಗೊಂಡಿದ್ದು ಲೂಯಿ ವಿಟಾನ್ ಬ್ಯಾಗ್. ಲೆಟ್ ಮೀ ಶೋ ಯು. ದಿಸ್ ಇಸ್ ದ ಬಾಕ್ಸ್ ದೇ ಗಿವ್ ಯು ಇನ್. And no, this is not an unboxing video. ನಾನು ಸ್ಟೋರ್ ಮಾಡಿಡೋದೇ ಹಿಂಗೆ ಇದನ್ನ because this is my second baby. I mean, I swear. Okay. ಡಸ್ಟ್ ಬ್ಯಾಗ್ ನಲ್ಲಿ ಕೊಡ್ತಾರೆ. ಯಾವುದೇ ಡಿಸೈನರ್ ಬ್ಯಾಗ್ಸ್ ನ ತಗೊಂಡ್ರು ದೇ ಗಿವ್ ಯು ಇನ್ ದ ಡಸ್ಟ್ ಬ್ಯಾಗ್ ಸೊ ದಟ್ ಅದು ಕ್ಲೀನ್ ಆಗೇ ಇರತ್ತೆ ಅಂಡ್ ಅದನ್ನ ಅಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಡ್ಬೇಕಾಗತ್ತೆ. ಈವನ್ ಇಟ್ ವಿಲ್ ಹೆಲ್ಪ್ ಫಾರ್ ದ ಫ್ಯೂಚರ್ ಜನರೇಷನ್ಸ್ ಆಲ್ಸೋ. ಅಂಡ್ ದಿಸ್ ಇಸ್ ಮೈ ಬ್ಯಾಗ್. ದಿಸ್ ಇಸ್ ಲೂಯಿ ವಿಟಾನ್. ಇದನ್ನ ಸ್ಪೆಸಿಫಿಕ್ ಆಗಿ ಪೋರ್ಷೆ ಮೆಟೆಸ್ ಅಂತ ಕರೀತಾರೆ. and this is a French brand and This is so good, and this is my most favorite bag. This has sling, so it comes with a sling. I usually wear it along with the sling, and ತುಂಬಾ ಈಸಿ ಕೂಡ ಹಾಕೋದು ಮತ್ತೆ ತೆಗೆಯೋದು ಎಲ್ಲ. And yeah, this is monogram and ಇದನ್ನ ನಾನು 2021 ನಲ್ಲಿ ತಗೊಂಡಿದ್ದು. I took this in UB City, ಇಲ್ಲಿ ಬೆಂಗಳೂರಿನಲ್ಲಿ. And ತುಂಬಾ ಮೋಸ್ಟ್ ಫೇವ್ರೆಟ್ ಈ ಬ್ಯಾಗ್ ನಲ್ಲಿ ಏನಪ್ಪಾ ಅಂದ್ರೆ ಇದು this golden thing that has that lock system ಏನಿದೆ ಅದು. I just love it and there are about 2 compartments in here. It comes with 1 and 2 and ಆಮೇಲೆ ಹಿಂದೆ ಒಂದು ಸಿಕ್ಕಿದೆ. You can just store anything and this is the most beautiful bag I've ever seen. And ಇದನ್ನ ನಿಜವಾಗ್ಲೂ ಮಗು ತರನೇ ನೋಡ್ಕೋಬೇಕು. The person who ತೋರಿಸಿದ್ರಲ್ವಾ, he was like ಎಷ್ಟು ಕೇರ್ಫುಲ್ ಆಗಿರ್ಬೇಕಂದ್ರೆ ಪರ್ಫ್ಯೂಮ್ ಇಡ್ಬೋದು, ಅದು ಲಿಡ್ ಎಲ್ಲ ಕ್ಲೋಸ್ ಆಗಿರ್ಬೇಕು, ಓಪನ್ ಆಗಿರ್ಬಾರ್ದು. ಅಥವಾ ಬೈ ಚಾನ್ಸ್ ಏನಾರ ಒಂಚೂರು ಸ್ಟೇನ್ ಆಗ್ಬಿಟ್ರೆ ಹೋಗೋದು ತುಂಬಾ ಕಷ್ಟ. ಬಿಕಾಸ್ ದಿಸ್ ಇಸ್ ಪ್ಯೂರ್ ಲೆದರ್ ಅಂಡ್ ಅದು ಹೋಗೋದಿಲ್ಲ, ಲಿಟ್ರಲಿ ಹೋಗೋದಿಲ್ಲ. ಏನಾರ ಲಿಪ್ಸ್ಟಿಕ್ ಶೇಡ್ ಅಥವಾ ಪೆನ್ದು ಮಾರ್ಕ್ ಏನಾರ ಆಯ್ತು ಅಂದ್ರೆ ಸ್ಪ್ರೆಡ್ ಆಗತ್ತೆ ಅಂಡ್ ಅದು ತಕ್ಷಣ ವರ್ಷದ್ವಪ್ಪ ಹೋಯ್ತು ಅಂತೆಲ್ಲ ಹೇಳಕ್ ಆಗದೇ ಇಲ್ಲ. ಸೊ ಅದಕ್ಕೆ ಇದನ್ನ ನಾನು ನನ್ನ ಸೆಕೆಂಡ್ ಬೇಬಿ ತರ ನೋಡ್ಕೋಬೇಕು. ಇದನ್ನ ಮತ್ತೆ ಪ್ಯಾಕ್ ಮಾಡಿ ಒಳಗಿಡೋಣ. ವಿಲ್ ಗೋ ಫಾರ್ ದ ಸೆಕೆಂಡ್ ಒನ್. ಲೂಯಿ ವಿಟಾನ್ ಆಯ್ತು. ಸೊ ನೆಕ್ಸ್ಟ್ ಬ್ಯಾಗ್ ಬಂದು ಮೈಕಲ್ ಕಾರ್ಸ್. ದಿಸ್ ಇಸ್ ಅಗೇನ್ ಮೈ ಫೇವ್ರೆಟ್. I mean ತಗೊಂಡಿರೋದೆಲ್ಲ ಫೇವ್ರೇಟ್ ಆಗಿದ್ದೇ ಇರುತ್ತೆ obviously because ಅದು ಇಷ್ಟಪಡ್ತಾನೆ ತಗೊಂಡಿರ್ತೀವಿ. ಸೊ ಎಲ್ಲ ಫೇವ್ರೇಟ್ ಆಗಿರುತ್ತೆ. ಅಂಡ್ ಈ ಬ್ಯಾಗ್ ಅನ್ನ ನಾನು 2022 ನಲ್ಲಿ ತಗೊಂಡಿದ್ದು, ಅಗೇನ್ ಇನ್ UB City. ಆಕ್ಚುಲಿ ಯೂಶಲಿ ಈ ತರ ಡಿಸೈನರ್ ಬ್ರ್ಯಾಂಡ್ಸ್ಗೆಲ್ಲ ಡಿಸ್ಕೌಂಟ್ಸ್ ಇರೋದಿಲ್ಲ, ಬಟ್ ಒನ್ಸ್ ಅ ಇಯರ್ ದೇ ವಿಲ್ ಹ್ಯಾವ್ ಅ ಡಿಸ್ಕೌಂಟ್ ಇನ್ ಮೈಕಲ್ ಕಾರ್ಸ್. ಅದು UB City ನಲ್ಲಿ. ಐ ಗೆಸ್ ಇನ್ ಬ್ಲ್ಯಾಕ್ ಫ್ರೈಡೆ ಟೈಮ್ಗೂ ಅಥವಾ ಕ್ರಿಸ್ಮಸ್ ಟೈಮ್ಗೆ ಅಂತ ಕಾಣತ್ತೆ. ಆ ಟೈಮ್ಗೆ ಇದನ್ನ ತಗೊಂಡಿದ್ದು ನಾನು. ಸೆಲೆಕ್ಟ್ ಮಾಡಿದ್ದು ನನ್ನ ತಮ್ಮ, ಕೊಡ್ಸಿದ್ದು ಚರಣ್, ಹಾಕೊಂತ ಇರೋದು ನಾನು. ಇದರಲ್ಲಿ ನಂಗೆ ಮೋಸ್ಟ್ ಫೇವ್ರೇಟ್ ಅಗೇನ್ ಇದು ಸ್ಲಿಂಗ್ ಬ್ಯಾಗ್. ಇದು ಈ ಸ್ಲಿಂಗ್ ಅಲ್ಲಿ ಎಸ್ಪೆಷಲಿ ಇದು ನಂಗೆ ತುಂಬಾ ಇಷ್ಟ. ದಿಸ್ ಇಸ್ ಇನ್ ಗೋಲ್ಡನ್ ಕಲರ್ MK ಅಂತ ಇದೆ. ದಟ್ ಇಸ್ ಮೈಕಲ್ ಕಾರ್ಸ್. ಸ್ಟ್ರಾಪ್, ಐ ಲವ್ ದಿಸ್ ಸ್ಟ್ರಾಪ್. ಅಂಡ್ ಆಕ್ಚುಲಿ ಇದಕ್ಕೆ ಇನ್ನೊಂದು ಲೆದರ್ ಸ್ಟ್ರಾಪ್ ಕೂಡ ಕೊಟ್ಟಿದ್ದಾರೆ, just a thin leather strap, but ನಾನು ಅದನ್ನ ಯೂಸ್ ಮಾಡಲ್ಲ because I don't like it much. Again the lock system I like it, and this also has like one compartment ಅಷ್ಟೇನೆ. And ಒಂದು ಇಲ್ಲೊಂದಿದೆ ಮೊಬೈಲ್ ಇಟ್ಕೊಳ್ಳೋ ಅಷ್ಟು ಜಾಗದಲ್ಲಿದೆ. Then there is one more at the back and yeah. Any western outfits you can wear. ಇದನ್ನ ಸಾರಿಗೆ ಅಷ್ಟು ಮ್ಯಾಚ್ ಆಗಲ್ಲ ಅನ್ಕೊಂತೀನಿ. ಈಗ ಇದನ್ನ ಇಟ್ಬಿಟ್ಟು we'll go for the next bag. Coming to my next bag, this is from Kalanidhi. ಇದು ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ I got it. ಇದರಲ್ಲಿ wood carvings ಇದೆ. As you can see, there are wooden carvings. I mean the whole thing is made up of wood. Interior ಮಾತ್ರ ಸ್ವಲ್ಪ
ಬಟ್ಟೆ ಕೊಟ್ಟು ಅದನ್ನ ಸ್ಮೂತ್ ಮಾಡಿದ್ದಾರೆ. ಅಂಡ್ ಅಗೇನ್ ದಿಸ್ ಆಲ್ಸೋ ಕಮ್ಸ್ ವಿತ್ ಸ್ಲಿಂಗ್. ಆಮೇಲೆ 2 ಮ್ಯಾಗ್ನೆಟಿಕ್ ಲಾಕ್ ಅಷ್ಟೇನೆ. ಅಂಡ್ ದಿಸ್ ಗೋಸ್ ವಿತ್ ಸಾರೀಸ್. ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಸೀರೆಗಳಿಗೆ ಎಲ್ಲ. ಐ ಹ್ಯಾವ್ ಯೂಸ್ ದಿಸ್. ಲೈಕ್ ತುಂಬಾ ಯೂಸ್ ಮಾಡಕ್ ಹೋಗಲ್ಲ ಬಿಕಾಸ್ ಇದರಲ್ಲಿ ಏನು ಜಾಸ್ತಿ ಹಿಡಿಯಲ್ಲ. ಒಂದ್ ಹ್ಯಾಂಡ್ ಕರ್ಚೀಫ್ ಮತ್ತೆ ಒಂದ್ ಮೊಬೈಲ್ ಮತ್ತೆ ವ್ಯಾಲೆಟ್ ಏನಾರ ಇಟ್ಬಿಟ್ರೆ ಮುಗ್ದೆ ಹೋಯ್ತು. ದೇರ್ ಇಸ್ ನೋ ಸ್ಪೇಸ್ ಫಾರ್ ಎನಿ ಅದರ್ ಥಿಂಗ್ಸ್ ಇದ್ರಲ್ಲಿ ಇಟ್ಕೊಳ್ಳೋದಕ್ಕೆ. ಅಂಡ್ ಮಧ್ಯದಲ್ಲಿ ಏನು ಕಂಪಾರ್ಟ್ಮೆಂಟ್ಸ್ ಅಷ್ಟೊಂದು ಇಲ್ಲ. ಸೊ ಸುಮ್ನೆ ಏನು ಇಲ್ದೇನೆ ಹೋಗಿ ಬಂದು ಮಾಡೋದಕ್ಕೆ ಈ ಬ್ಯಾಗ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬ್ಯಾಗಿಗೆ ಬರೋಣ. ದಿಸ್ ಇಸ್ ಮೈ ಕೋಚ್ ಬ್ಯಾಗ್. ಬ್ಲ್ಯಾಕ್, ಬ್ಲ್ಯಾಕ್. ಇದು ಮತ್ತೆ ಸ್ಲಿಂಗ್ ಬ್ಯಾಗ್. ದಿಸ್ ಇಸ್ ಅ ಸ್ಲಿಂಗ್ ಬ್ಯಾಗ್. ಇದು ಲಾಸ್ಟ್ ಇಯರ್ ನನ್ನ ತಮ್ಮ ಕೆನಡಾನಲ್ಲಿ ತಗೊಂಡು ಕಳ್ಸಿದ್ದು ಇದನ್ನ. ಅಂಡ್ this has like 1 2 3 4 and 4.5. ಸೊ ಇದರಲ್ಲಿ 4 ಕಂಪಾರ್ಟ್ಮೆಂಟ್ ಇದೆ. ಈಸಿಲಿ ಯು ಕ್ಯಾನ್ ಕ್ಯಾರಿ ಸೋ ಮೆನಿ ಥಿಂಗ್ಸ್ ಇನ್ ದಿಸ್. ಐ ಮೀನ್ ಕಂಪಾರ್ಟ್ಮೆಂಟ್ಸ್ ಜಾಸ್ತಿ ಇದ್ದಷ್ಟು ನೀವು ಎಲ್ಲಿ ಏನ್ ಹಾಕಿದೀರ ಅಂತ ನೆನಪಿರುತ್ತೆ. ಸೊ ಎಲ್ಲ ಒಂದೇ ಕಡೆಗೆ ಬಿದ್ದ್ಬಿಟ್ಟಿರಲ್ಲ. ಸೊ ಎಲ್ಲ ಬೇರೆ ಬೇರೆ ಕಡೆಗೆ ಇಡ್ಬೋದು. ಅಂಡ್ ಯಾ, ದೇರ್ ಇಸ್ ಒನ್ ಮೋರ್ ಅಟ್ ದ ಬ್ಯಾಕ್. ಇಲ್ಲೊಂದಿದೆ, ಹಿಂದೆನೂ ಒಂದಿದೆ. ಅಂಡ್ ದ ಸ್ಲಿಂಗ್ ಇಸ್ ಸೋ ಗುಡ್. ಚೈನ್ ಸ್ಲಿಂಗ್, ಮುಕ್ಕಾಲ್ ಬಂದು ಇನ್ ಕಾಲ್ ಭಾಗ ಲೆದರ್ ಸ್ಟ್ರಾಪ್ ಬರುತ್ತೆ. ಅಂಡ್ ಯು ಕ್ಯಾನ್ ವೇರ್ ಇಟ್ ಲೈಕ್ ದಿಸ್, ದ ಹೋಲ್ ಸ್ಲಿಂಗ್ ಲೈಕ್ ದಿಸ್, ಅಥವಾ ಯು ಕ್ಯಾನ್ ವೇರ್ ಇಟ್ ಲೈಕ್ ದಿಸ್. ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ. ಅಂಡ್ ದಿಸ್ ಗೋಸ್ ವಿತ್ ಸಾರೀಸ್ಗೆ ಸಗದಾಗಿ ಕಾಣುತ್ತೆ. ಅಂಡ್ ದಿಸ್ ಇಸ್ ಮೈ ಥರ್ಡ್ ಡಿಸೈನರ್ ಬ್ಯಾಗ್, ಐ ವುಡ್ ಸೇ. ಯಾ, Okay, this is my one more designer bag. This is called Guess. ಇದು ಬೆಂಗಳೂರಲ್ಲೇ ತಗೊಂಡಿದ್ದು. ಐ ಗೆಸ್ ಆ ಜಿಯೋನಲ್ಲಿ ತಗೊಂಡಿದ್ದು ಇದು. ಹ್ಯಾಂಡ್ ಬ್ಯಾಗ್, ಲೈಕ್ ಯು ಕ್ಯಾನ್ ಕ್ಯಾರಿ ಲೈಕ್ ದಿಸ್. ಆಕ್ಚುಲಿ ಇದಕ್ಕೆ ಸ್ಲಿಂಗೂನು ಕೊಟ್ಟಿದ್ದಾರೆ, ಬಟ್ ಐ ಡೋಂಟ್ ಯೂಸ್ ದಟ್ ಸ್ಲಿಂಗ್ ಎನಿ ಮೋರ್. ಲೈಕ್ ಒಂದ್ಸಲಿನೂ ಯೂಸ್ ಮಾಡಿಲ್ಲ ಈ ಸ್ಲಿಂಗು, ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಿಂಗೆ ಇಟ್ಕೊಂಡು ಓಡಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ ದ ಮೋಸ್ಟ್ ಕ್ಯೂಟೆಸ್ಟ್ ಫೀಚರ್ ಏನಪ್ಪಾ ಅಂದ್ರೆ ಇದು ಗೆಸ್ ಅಂತ ಬರ್ದಿರೋದೊಂದು ಲಾಕು, ಮತ್ತೆ ಅದಕ್ಕೊಂದು ಕೀ ಕೊಟ್ಟಿದ್ದಾರೆ. ಅಂದ್ರೆ ಜಸ್ಟ್ ಸುಮ್ಮನೆ ಶೋ ಪೀಸ್ ತರ. ಅದು ಸಖತ್ತಾಗಿದೆ. ಅಂಡ್ ದ ಲೋಗೋ ಆಫ್ ದಟ್ ಬ್ರಾಂಡ್ ಇಸ್ ರಿಯಲಿ ಗುಡ್. 2 big compartments inside, like with ಒಂದು ಬಟ್ಟೆ ಅಡ್ಡ ಇದ್ದು 2 ಇದೆ. ಅಲ್ದೇನೆ they have 2 separate zip compartments. ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ. ಸೊ ಇದ್ರಲ್ಲಿ ದುಡ್ಡು ಬೇರೆ ಇದೆ. ಐ ಮೀನ್ ದುಡ್ಡು ಎಲ್ಲದ್ರಲ್ಲೂ ಇದೆ. ಐ ಡೋಂಟ್ ಕೀಪ್ ಎನಿ ಆಫ್ ಮೈ ಬ್ಯಾಗ್ಸ್ ವಿತೌಟ್ ಮನಿ. ಏನಾರ ₹1 ಕಾಯಿನ್ ಇದ್ರು ಕೂಡ ಅಲ್ಲೇ ಬಿಟ್ಟಿರ್ತೀನಿ. ಅಂಡ್ ಯಾವಾಗ್ಲಾರ ಸಡನ್ ಆಗಿ ಓಪನ್ ಮಾಡಿ ದುಡ್ಡು ಸಿಕ್ಬಿಟ್ರಂತೂ ಬಹಳ ಖುಷಿ ಆಗುತ್ತೆ. ಅಂಡ್ ದ ಕಲರ್, ನಿಜ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಂಡ್ ದರ್ ಇಸ್ ಒನ್ ಸ್ಮಾಲ್ ಅಟ್ ದ ಬ್ಯಾಕ್ ಆಲ್ಸೋ ವಿತ್ ಅ ಜಿಪ್. This goes well with any western outfits, athwa it goes so good with the sarees also. Saree utkondu idanna itkolodike ಎಷ್ಟು ಚೆನ್ನಾಗಿರುತ್ತೆ. And I use this often. I mean ಬೇರೆ ಎಲ್ಲ ಬ್ಯಾಗಿಗಿಂತನೂ ಇದು ತುಂಬಾ ಯೂಸ್ ಮಾಡಿದೀನಿ ನಾನು, ಬಿಕಾಸ್ ಹ್ಯಾಂಡಿ ಆಗಿದೆ ಮೇನ್. ಇನ್ನೊಂದೇನಪ್ಪ ಅಂದ್ರೆ, ಈಗ ಹೇಳೋ ಫಂಕ್ಷನ್ ಹೋದಾಗ ದೇ ಗಿವ್ ಯು ತಾಂಬೂಲ ಅಥವಾ ಬಳೆ, ಕುಂಕುಮ, ಅರ್ಶಿನ ಕುಂಕುಮ ಪ್ಯಾಕೆಟ್ ಈ ತರ ಎಲ್ಲ ಕೊಡ್ತಾರಲ್ವಾ, ಅದೆಲ್ಲ ಚಿಕ್ಕ ಬ್ಯಾಗಲ್ಲಿ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಈ ತರ ಬ್ಯಾಗ್ ಏನಾದ್ರು ತಗೊಂಡೋದಾಗ ಯು ಕ್ಯಾನ್ ಕೀಪ್ ದಟ್ ಇನ್ ಸೈಡ್. ಚೆನ್ನಾಗಿ ಇಟ್ಕೊಳ್ಳುತ್ತೆ. ನಮಗೊಂದು ಎಕ್ಸ್ಟ್ರಾ ಬ್ಯಾಗ್ ಇರಲ್ಲ, ಕೈಯಲ್ಲಿ 2 ಬ್ಯಾಗ್ ಇಟ್ಕೊಂಡು ಹೋಗ್ತಾ ಏನೋ ಚೆನ್ನಾಗಿ ಹೋಗ್ಬಿಟ್ಟು ಬರ್ತಾ ಎಲ್ಲ ಕೈಯಲ್ಲಿ ಇಟ್ಕೊಂಡು ಬರೋದಕ್ಕೆ ಸರಿ ಹೋಗಲ್ಲ. ಸೊ ಅದು ಇದರಲ್ಲಿ ಫಿಟ್ ಆಗುತ್ತೆ. ಈ ಎಪಿಸೋಡಿನ ಲಾಸ್ಟ್ ಬ್ಯಾಗ್ ಬಂದು ಬಿಗ್ ಟೋಟ್ ಬ್ಯಾಗ್. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಅಗೇನ್ ಹೌಸ್ ಆಫ್ ಕೀಶೋ ಅಂತ ಒಂದು ಪೇಜ್ ಇದೆ, ಅದ್ರಲ್ಲಿ ತಗೊಂಡಿದ್ದು. ದಿಸ್ ಇಸ್ ಕಸ್ಟಮೈಸ್ಡ್ ಹ್ಯಾಂಡ್ ಬ್ಯಾಗ್. ಅಂದ್ರೆ
ನಮ್ ಹೆಸರನ್ನ ಹಾಕೊಡ್ತಾರೆ ಇದ್ರಲ್ಲಿ. ಇದು ಚರಣ್ ಗಿಫ್ಟೆಡ್ ಮೀ ಅಂಡ್ ಸಾನ್ವಿ ಬೋತ್. ಇದು ನನ್ನ ಹೆಸರುದು, ಸಾನ್ವಿದು ಬೇರೆ ಸ್ಟೈಲ್ ನಲ್ಲಿ ಇದೆ ಬ್ಯಾಗ್. ಅದು ಎರಡು ಟೋಟ್ ಬ್ಯಾಗ್ ಏನೇನೆ. ದೇ ಯೂಶಲಿ ಗಿವ್ ಟೋಟ್ ಬ್ಯಾಗ್ಸ್. ದಿಸ್ ಇಸ್ ಸಚ್ ಅ ಗುಡ್ ಏರ್ಪೋರ್ಟ್ ಬ್ಯಾಗ್ ಐ ಕ್ಯಾನ್ ಸೇ, ಬಿಕಾಸ್ ಲಿಟ್ರಲಿ ಎಲ್ಲದನ್ನು ಇದರಲ್ಲಿ ಹಾಕೊಂಡು ಹೋಗ್ಬೋದು. ಇಟ್ ಇಸ್ ಸೋ ಬಿಗ್, ಜಿಪ್ ಇಸ್ ಸೋ ಬಿಗ್, ಅಂಡ್ ಎಷ್ಟು ಅಗಲ ಆಗುತ್ತೆ ಬ್ಯಾಗ್ ಅಂದ್ರೆ ಯು ಕ್ಯಾನ್ ಸ್ಟೋರ್ ಎವ್ರಿಥಿಂಗ್ ಇನ್ಸೈಡ್ ದಿಸ್. ಐ ಯೂಸ್ ಟು ಟೇಕ್ ದಿಸ್ ಫಾರ್ ಮೈ ತಂಜಾವೂರ್ ಪೇಂಟಿಂಗ್ ಕ್ಲಾಸಸ್ಗೆ ನಾನು ಇದನ್ನ ತಗೊಂಡ್ ಹೋಗ್ತಾ ಇದ್ದೆ, ಬಿಕಾಸ್ ಅದ್ರಲ್ಲಿ ಇಟ್ಕೊಳ್ಳೋದಕ್ಕೆ ನನಗೆ ನಾನು ಬೋರ್ಡ್ ಇರೋದು, ನನ್ನ ಪೇಂಟಿಂಗ್ ಬೋರ್ಡು, ಮತ್ತೆ ಅದಕ್ಕೆ ಟೂಲ್ಸ್ ಏನೇನು ತಗೊಂಡ್ ಹೋಗ್ಬೇಕಾಗಿತ್ತು. ಲೈಕ್ ಬ್ರಷ್ ಮತ್ತೆ ನೀರಿನ ಬಾಟ್ಲು, ಆಮೇಲೆ ಮೊಬೈಲ್ ಎಲ್ಲ ಐ ಯೂಸ್ ಟು ಜಸ್ಟ್ ಡಂಪ್ ಇಟ್ ಇನ್ ಹಿಯರ್, ಹಂಗೆ ತಗೊಂಡ್ ಹೋಗ್ತಾ ಇದ್ದೆ. ಇದು ಐ ಹ್ಯಾವ್ ಯೂಸ್ಡ್ ಮೆನಿ ಟೈಮ್ಸ್. ಐ ಮೀನ್ ಎಲ್ಲಾರ ಶಾಪಿಂಗ್ಗೆ ಅಂತ ಹೋದ್ರೆ ಐ ಯೂಶಲಿ ಕ್ಯಾರಿ ದಿಸ್ ಬ್ಯಾಗ್ ಅಂಡ್ ದರ್ ಇಸ್ ಒನ್ ಮೋರ್ ಬ್ಯಾಗ್ ದಟ್ ಐ ಟೆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅವೆರಡು ಬ್ಯಾಗನ್ನ ಐ ಟೇಕ್ ದಿಸ್ ಫಾರ್ ಶಾಪಿಂಗ್, ಎಸ್ಪೆಷಲಿ ಗಾಂಧಿ ಬಜಾರ್ ಶಾಪಿಂಗ್, ಬಿಕಾಸ್ ಅಲ್ಲಿ ಸಣ್ಣ ಪುಟ್ಟದೇ ಏನಾರು ತಗೊಂತಾ ಇರ್ತೀವಿ. ಅಂಡ್ ಇನ್ನೊಂದು ಎಕ್ಸ್ಟ್ರಾ ಬ್ಯಾಗ್ ಇಟ್ಕೊಳ್ಳೋ ಬದಲು ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಎವ್ರಿಥಿಂಗ್ ಇನ್ಸೈಡ್ ದಿಸ್. ಅಂಡ್ ಇದನ್ನು ಕೂಡ ಇಟ್ ಇಸ್ ಹ್ಯಾಂಡಿ ಆಕ್ಚುಲಿ. ಹಿಂಗೂ ಇಟ್ಕೊಂಡು ಹೋಗ್ಬೋದು. ಭಾರ ಆಯ್ತಂದ್ರೆ ಯು ಕ್ಯಾನ್ ಜಸ್ಟ್ ಪುಟ್ ಇಟ್ ಆಸ್ ಅ ಶೋಲ್ಡರ್ ಬ್ಯಾಗ್ ಅಂಡ್ ಗೋ. ನಂಗೆ ತುಂಬಾ ಇಷ್ಟ ಆಯ್ತು ಈ ಬ್ಯಾಗ್ ಕೂಡ. ಇದಾಗಿತ್ತು ಎಲ್ಲ ಇವತ್ತಿನ ಬ್ಯಾಗಿನ ಕಥೆಗಳು. ಸೊ ಏನಾರ ಸಜೆಷನ್ಸ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.